ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಪಲ್ಯ ಇಲ್ಲ ಅಂತ ಹೇಳಿದ್ರೆ ದೋಸೆ ಟೇಸ್ಟೇ ಅನ್ಸಲ್ಲ ಕಣ್ರಿ. ಮಸಾಲೆ ದೋಸೆ ಮಾಡಿದ್ರೆ ಈ ಒಂದು ಪಲ್ಯ ಬೇಕೇ ಬೇಕು. ಹಾಗಾಗಿ ನಾನು ಎಣ್ಣೆ ತುಂಬ ಕಮ್ಮಿ, ನೀವು ನಂಬೋದಿಲ್ಲ, ಇಷ್ಟು ಪಲ್ಯ ಮಾಡಲಿಕ್ಕೆ ಬರೀ 1-2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಈ ಒಂದು ಪಲ್ಯ ಮಾಡ್ಬೋದು ಇಷ್ಟೊಂದು ಈರುಳ್ಳಿ ಜೊತೆ ಅಂತ ನೀವು ಭಾವಿಸ್ತೀರಾ? ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ಹೋಟೆಲಲ್ಲಿ ಮಾಡ್ತಾರಲ್ಲ, ಸೇಟ್ ಅದೇ ರೀತಿ ಇರುತ್ತೆ. ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಳಕ್ಕೆ ರೆಡಿ ಇದ್ದೀನಿ. ನೋಡೋದಕ್ಕೆ ನೀವು ರೆಡಿ ಇದ್ದೀರಲ್ಲ? ನಡೀರಿ ನೋಡುವ. ಈ ಒಂದು ರೆಸಿಪಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: 100 ಗ್ರಾಮ್ ಈರುಳ್ಳಿ, 150 ಗ್ರಾಮ್ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ, 1/4 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, 5-6 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥದ್ದು, 2 ಎಸಳು ಕರಿಬೇವಿನ ಸೊಪ್ಪು. ನೋಡಿ ಸ್ನೇಹಿತರೆ, ಈ ಒಂದು ರೆಸಿಪಿ ಮಾಡೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಅಂತ ಹೇಳಿದ್ರೆ ಇದೆ. ನೋಡಿ, ಇಲ್ಲಿ ಒಂದು ಪಾಟಲ್ಲಿ ನೀರನ್ನ ಬಿಸಿ ಮಾಡಕ್ ಬಿಟ್ಟಿದ್ದೀನಿ. ನೋಡಿ, ಇದರಲ್ಲಿ ಈಗ 1 ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತೇನೆ. ಇದಾಗಿದ ತಕ್ಷಣ ಇದರಲ್ಲಿ ಈ ಈರುಳ್ಳಿಯನ್ನ ಹಾಕೊಂಡ್ಬಿಡುವ. ಈಗ ಈ ಈರುಳ್ಳಿ ಅಂತಕ್ಕಂಥದ್ದು ಏನಾಗಬೇಕು, ಇದು ಚೆನ್ನಾಗಿ ಸಾಫ್ಟ್ ಆಗಿ ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆಗೋದಕ್ಕೆ ಮಿನಿಮಮ್ 1-2 ನಿಮಿಷ ತಗೊಳುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರೆ ನೀವು ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ನೋಡಿ, ಇಷ್ಟು ಮೆತ್ತಗಾದ್ರೆ ನಮಗೆ ಸಾಕಾಗತ್ತೆ. ನೋಡಿ, ಕರೆಕ್ಟಾಗಿ ಇದು ಬೆಂದಿದೆ. ನೋಡಿ, ಇಷ್ಟು ಸಾಫ್ಟ್ ಆಗಿದೆ, ನಮಗೆ ಸಾಕಾಗತ್ತೆ. ಇದು ಒಳ್ಳೆ ಕ್ರಂಚ್ ಸಹ ಇದೆ ಮತ್ತು ಕ್ಲೀನಾಗಿ ಬೆಂದಿದೆ. ಎಲ್ಲೂ ಸಹ ಇದ್ರದ್ದು ಒಂದು ಹಸಿ ವಾಸನೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಸೊ ಈಗ ಈ ಒಂದು ಟೆಕ್ಸ್ಚರ್ಗೆ ಬಂದರೆ ಸಾಕಾಗತ್ತೆ. ನೋಡಿ, ಈಗ ಇದನ್ನು ನೀರನ್ನೆಲ್ಲ ಶೋಧಿಸ್ಕೊಂಡ್ಬಿಟ್ಟು ನಾನು ಇದೇ ಬೌಲಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ನೋಡಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ, ಈರುಳ್ಳಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಈಗ ಇದನ್ನು ತೆಗೆದು ಪಕ್ಕ ಇಟ್ಕೊಂಡ್ಬಿಡುವ. ನೋಡಿ, ಈಗ ಒಂದು ಕಡಾಯಿನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ ಕಡಾಯಲ್ಲಿ ಬರೀ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು, ಜಾಸ್ತಿ ಬೇಕಾಗೇ ಇಲ್ಲ. ನೋಡಿ, ಈಗ ಎಣ್ಣೆ ಚೆಂದ ಬಿಸಿ ಆಗಿದೆ. ಇದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈಗ 1-2 ಸೆಕೆಂಡ್ವರೆಗೂ ಇದನ್ನು ಚೆಂದ ಹುರಿಯುವ. ನೋಡಿ, ಈಗ ಎಲ್ಲ ಚಂದ ಸಿಡಿತಾ ಇದೆ. ಇದೆಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ. ಇದರಲ್ಲಿ ಖಾರಕ್ಕೆ ತಕ್ಕಷ್ಟು ನೀವು ಈ ಒಂದು ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಇದರಲ್ಲೇ ಈ ಒಂದು ಕೊತ್ತಂಬರಿ ಸೊಪ್ಪು. ಈಗ ಇದರಲ್ಲಿ ಈ ಒಂದು ಈರುಳ್ಳಿಯನ್ನು ಹಾಕೊಂಡ್ಬಿಡ್ತಾನೆ. ಒಮ್ಮೆ ಮಿಕ್ಸ್ ಮಾಡಿ. ನೋಡಿ, ಇದು ಮಿಕ್ಸ್ ಮಾಡೋಕ್ಕಿಲ್ಲ, ಸೇಮ್ ಅದೇ ಥರ ಕಾಣಿಸಲ್ಲ ಒಗ್ಗರಣೆ. ಎಣ್ಣೆ ಜಾಸ್ತಿ ಹಾಕಿ ಮಾಡ್ತೀವಲ್ಲ, ಅದೇ ಒಗ್ಗರಣೆ ಥರ ಕಾಣಿಸಲ್ಲ ನಿಮಗೆ. ನೀವು ಈಗ ಈರುಳ್ಳಿಯನ್ನು ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದು ಆಲ್ರೆಡಿ ನೀರಲ್ಲಿ ಸಖತ್ತಾಗಿ ಬೆಂದಿರುತ್ತೆ. ನೋಡಿ, ಇಲ್ಲಿ ಈ ಆಲೂಗಡ್ಡೆ ಅಂತಕ್ಕಂಥದ್ದು ಏನಿದೆ, 4 ಆಲೂಗಡ್ಡೆ ಮೀಡಿಯಂ ಸೈಜ್ ತಗೊಂಡು ನಾನು ಆಲೂಗಡ್ಡೆನ ಕುಕ್ಕರಲ್ಲಿ 3 ವಿಚಲ್ ಹೊಡೆದು ಈ ಥರ ಬೇಯಿಸ್ಬಿಟ್ಟು ಇದನ್ನ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಮ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನೆಲ್ಲ ಹಾಕಿಬಿಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ನೋಡಿ, ಎಲ್ಲ ದೋಸೆಗಳಿಗೆ, ಚಪಾತಿಗೆ, ಅಷ್ಟೇ ಯಾಕೆ ಪೂರಿಗೂ ಸಹ ಮಾಡ್ತಕ್ಕಂಥ ಒಂದು ಪರ್ಫೆಕ್ಟ್ ಆಲೂಗಡ್ಡೆ ಪಲ್ಯ. ನೋಡಿ, ಎಲ್ಲಾದರೂ ಸ್ವಲ್ಪ ಎಣ್ಣೆಯ ಅಂಶ ಆದರೂ ಕಾಣಿಸುತ್ತಾ, ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ 100% ಅದಕ್ಕಿಂತ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ. ನೋಡಲ್ಲ, ಇಷ್ಟು ಸುಲಭ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು. ಕ್ಲಾಸ್ ಆಗಿದೆ ಮಾತ್ರ. ನೋಡಿ, ಎಷ್ಟು ಅದ್ಭುತವಾಗಿದೆ. ಸೇಮ್ ಟೆಕ್ಸ್ಚರ್, ಸ್ವಲ್ಪನೂ ಡಿಫ್ರೆನ್ಸ್ ಇರಲ್ಲ, ಬಟ್ ಸ್ವಲ್ಪ ಹೆಲ್ತಿಯಾಗಿರುತ್ತೆ. ಎಣ್ಣೆ ಸ್ವಲ್ಪ ಕಮ್ಮಿ ಇರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೊ ಇನ್ನು ಎಷ್ಟು ಬೇಕೋ ನೀವು ಅಷ್ಟನ್ನು ಎಂಜಾಯ್ ಮಾಡ್ಬೋದು. ತುಂಬ ಹೆವಿ ಫೀಲ್ ಆಗೋದಿಲ್ಲ. ಸಿಂಪಲ್ ಟೆಕ್ನಿಕ್ ಕಣ್ರಿ, ಜಾಸ್ತಿ ಏನಿಲ್ಲ.
ಮ್ಯಾಕ್ಸಿಮಮ್ ಈ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ತಾಗೋದಂತಕ್ಕೆ ಈರುಳ್ಳಿ ಫ್ರೈ ಮಾಡೋದಕ್ಕೆ. ಆ ಈರುಳ್ಳಿನ ಬಾಯ್ಲ್ ಮಾಡಿದ್ರೆ ಮುಗೀತು, ಮ್ಯಾಕ್ಸಿಮಮ್ ಅಲ್ಲೇ ನಿಮ್ಗೆ ಎಣ್ಣೆ ಎಲ್ಲ ಸೇವ್ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಅಂತ ಹೇಳ್ತಾ, ಅಲ್ಲಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ, ಆ ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗಿ ಸಿಗ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಖರ್ಚು ಬರೋದಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಸಹ ನಮ್ಮ ಚಾನಲ್ನ ರೆಫರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.